ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಸುಮಾರು 2 ವರ್ಷಗಳ ಮುಂಚೆ ನಮ್ಮ ದೇಶದಲ್ಲಿ ಇ ಸ್ಪೋರ್ಟ್ಸ್ ಅನ್ನು ಕೂಡ ಒಂದು ನಾರ್ಮಲ್ ಫಿಸಿಕಲ್ ಸ್ಪೋರ್ಟ್ಸ್ ರೀತಿ ಕನ್ಸಿಡರ್ ಮಾಡಲಾಗುತ್ತೆ ಅಂತ ಗೌರ್ಮೆಂಟ್ ಅವರು ಅನೌನ್ಸ್ ಮಾಡ್ತಾರೆ. ಮತ್ತು ಈ ಒಂದು ಇ ಸ್ಪೋರ್ಟ್ಸ್ ಅನ್ನ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಮತ್ತು ಸ್ಪೋರ್ಟ್ಸ್ ಅಂಡರ್ ತಗೊಂಡ್ಬರ್ತಾರೆ. ಇದಿಷ್ಟೇ ಅವರು ಮಾಡಿದ್ದು. ಅದಾದಮೇಲೆ ಈ ಒಂದು ಇ ಸ್ಪೋರ್ಟ್ಸ್ ಅನ್ನ ಬೆಳೆಸೋದಕ್ಕೆ ಗೌರ್ಮೆಂಟ್ನವರು ಟ್ರೈ ಕೂಡ ಮಾಡ್ತಿಲ್ಲ. ನಮ್ಮ ದೇಶದಲ್ಲಿ ಆಪರ್ಚುನಿಟಿ ತುಂಬ ಇದೆ, ಆದರೆ ಅದನ್ನು ಯಾರೂ ಸರಿಯಾಗಿ ಉಪಯೋಗಿಸ್ಕೋತಾ ಇಲ್ಲ ಅನ್ನೋದಕ್ಕಿಂತ ಅವೇರ್ನೆಸ್ ತುಂಬ ಕಡಿಮೆ ಇದೆ ಅಂತ ಬೇಕಾದ್ರೆ ಅನ್ಬೋದು. ಆಯಿತಾ, ನಮ್ಮ ದೇಶದಲ್ಲಿ ಪ್ರಾಬ್ಲಮ್ ಏನಪ್ಪ ಅಂತ ಅಂದರೆ, ಕ್ರಿಕೆಟ್ ಅಂದರೆ ನಾನು ಕ್ರಿಕೆಟರ್ ಆಗಬೇಕು ಅಂದ್ಬಿಟ್ಟು ಎಲ್ಲರೂ ಮಾತಾಡ್ತಾರೆ. ಅದಕ್ಕೆ ಹೆವಿ ಕಾಂಪಿಟೇಷನ್ ಇದೆ. ಆಡೋದೇ 11 ಜನ ಫೀಲ್ಡಲ್ಲಿ, ದೇಶದ ಎಲ್ಲ ಜನ ಅದಕ್ಕೆ ಕಾಂಪೀಟ್ ಮಾಡ್ತಾರೆ, ನಾನು ಕ್ರಿಕೆಟರ್ ಆಗಬೇಕು ಅಂತ. ಬಟ್ ಈ ಸ್ಪೋರ್ಟ್ಸ್ ತುಂಬ ಜನ ಈ ಸ್ಪೋರ್ಟ್ಸನ್ನು ಆಡ್ತಾನೆ ಇಲ್ಲ. ಆಯಿತಾ, ತುಂಬ ಜನ ಗೇಮ್ನೇ ಆಡಿರಲ್ಲ ಕಂಪ್ಯೂಟರ್ನಲ್ಲಿ. ಆಪರ್ಚುನಿಟಿ ಹೆವಿ ಇದೆ. ಆಯಿತಾ, ನಮ್ಮ ದೇಶದ ಜನಸಂಖ್ಯೆಯನ್ನು ನೋಡಿದ್ರೆ ಎಲ್ಲರೂ ಈ ಒಂದು ಕಂಪ್ಯೂಟರ್ ಗೇಮನ್ನು ಆಡೋಕ್ಕೆ ಶುರು ಮಾಡಿದ್ರೆ ಟಾಪಲ್ಲಿ ಇರ್ತೀವಿ ನಾವು. ಆಯಿತಾ, ಬಟ್ ಪ್ರಾಬ್ಲಮ್ ಏನಪ್ಪ ಅಂದರೆ, ನಮ್ಮ ದೇಶದಲ್ಲಿ ತುಂಬ ಜನದ ಹತ್ರ ಕಂಪ್ಯೂಟ್ರ್ ಇಲ್ಲ. ಈ ಆನ್ಲೈನ್ ಗೇಮನ್ನು ಆಡೋದಕ್ಕೆ ನಾರ್ಮಲ್ ಕಂಪ್ಯೂಟ್ರ್ ಇದ್ದರೆ, ನಾರ್ಮಲ್ ಲ್ಯಾಪ್ಟಾಪ್ ಇದ್ರೂ ಆಗಲ್ಲ. ಪವರ್ಫುಲ್ ಆಗಿರುವಂಥ ಒಂದು ಲೆವೆಲಿಗೆ ಪವರ್ಫುಲ್ ಆಗಿರುವಂಥ ಕಂಪ್ಯೂಟರ್ ಬೇಕಾಗುತ್ತೆ. ಈ ಪವರ್ಫುಲ್ ಆಗಿರುವಂಥ ಕಂಪ್ಯೂಟರ್ ಎಲ್ಲರ ಹತ್ರನೂ ಇರಲ್ಲ. ಈ ಕಂಪ್ಯೂಟರ್ನ ಬಿಲ್ಡ್ ಮಾಡೋದಕ್ಕೆ ಮಿನಿಮಮ್ ಅಂದರೆ 60, 70, 80 ಸಾವಿರ ಬೇಸಿಕ್ ಗೇಮಿಂಗ್ ಕಂಪ್ಯೂಟರ್ಗೆ. ಹೆವಿ ಪವರ್ಫುಲ್ ಆಗಿರುವಂಥ ಗೇಮಿಂಗ್ ಕಂಪ್ಯೂಟರ್ನ ನೀವು ಬಿಲ್ಡ್ ಮಾಡ್ತೀರಾ ಅಂದರೆ 1.5 ಲಕ್ಷ, 2 ಲಕ್ಷ, 3 ಲಕ್ಷ, ಅದಕ್ಕೆ ಲಿಮಿಟ್ ಇಲ್ಲ. ಆಯಿತಾ, ಎಷ್ಟು ಲಕ್ಷದ ಬೇಕಾದ್ರೂ ನೀವು ಬಿಲ್ಡ್ ಮಾಡಿಸ್ಕೋಬೋದು. ಅಷ್ಟೆಲ್ಲ ಬಡ್ಜೆಟ್ಟು ನಮ್ಮ ದೇಶದ ಎಲ್ಲ ಜನರ ಹತ್ರ ಇಲ್ಲ. ಕೆಲವು ಜನ ಅದನ್ನು ಅಫೋರ್ಡ್ ಮಾಡ್ತಾರೆ. ಅದರಿಂದ ತುಂಬ ಜನ ಪಿ ಸಿಯಲ್ಲಿ ಗೇಮನ್ನು ಆಡಲ್ಲ. ಸೊ ಈ ಒಂದು ಗೇಮಿಂಗ್ ಪಿ ಸಿಗೆ ಇನ್ನೊಂದು ಆಲ್ಟರ್ನೇಟಿವ್ ಇದೆ. ಆಯಿತಾ, ಕನ್ಸೋಲ್ಗಳು, ಎಕ್ಸ್ಬಾಕ್ಸು ಮತ್ತು ಪ್ಲೇ ಸ್ಟೇಷನ್ನು. ಸೊ ಪ್ರಾಬ್ಲಮ್ ಏನಪ್ಪ ಅಂತ ಅಂದರೆ, ಹೌದು, ಈ ಎಕ್ಸ್ಬಾಕ್ಸ್ ಮತ್ತು ಪ್ಲೇ ಸ್ಟೇಷನ್ ಅಫೋರ್ಡಬಲ್ ಆಗಿರುತ್ತೆ. 30,000 ರೂಪಾಯಿಗೆಲ್ಲ ಎಕ್ಸ್ಬಾಕ್ಸ್ ಸಿಕ್ಬಿಡುತ್ತೆ ಆಫರ್ ಟೈಮಲ್ಲಿ. ಪ್ಲೇ ಸ್ಟೇಷನ್ನು 45,000 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ. ಇವೆಲ್ಲ ಪವರ್ಫುಲ್ ಆಗಿರುವಂಥ ಕನ್ಸೋಲ್ಗಳು. ಆಲ್ಮೋಸ್ಟ್ ಎಲ್ಲ ಗೇಮನ್ನು ಆರಾಮಾಗಿ ಸ್ಮೂತಾಗಿ ರನ್ ಮಾಡ್ತವೆ. ಬಟ್ ಪ್ರಾಬ್ಲಮ್ ಏನಪ್ಪ ಅಂದರೆ, ನಾವು ಎಲ್ಲ ಗೇಮ್ಗಳನ್ನೂ ಕೂಡ ದುಡ್ಡು ಕೊಟ್ಟು ತಗೋಬೇಕು. ಅದನ್ನು ಕೂಡ ಕೆಲವು ಜನ ರೂಟ್ ಮಾಡಿ ಗೇಮ್ಸನ್ನು ಹಾಕಿಸ್ಕೋತಾರೆ. ಬಟ್ ಲೇಟೆಸ್ಟ್ ಗೇಮ್ಸ್ನೆಲ್ಲ ನಾವು ಮಾಡೋದಕ್ಕಾಗಲ್ಲ, ಜೈಲ್ ಬ್ರೇಕನ್ನು ಮಾಡಿ. ಸೊ ಅದನ್ನು ನಾವು ರಿಲಯಬಲ್ ಅಂತ ಹೇಳೋದಕ್ಕಾಗಲ್ಲ. ಆಯಿತಾ, ಈವನ್ ಪಿ ಸಿಯಲ್ಲೂ ಕೂಡ ಕ್ರ್ಯಾಕ್ಡ್ ವರ್ಷನ್ ಯೂಸ್ ಮಾಡಿಕೊಂಡು ಗೇಮ್ಸನ್ನು ಆಡ್ಬೋದು. ಬಟ್ ಆನ್ಲೈನ್ ಗೇಮ್ಸನ್ನು ಆಡೋದಕ್ಕೆ ಆಗಲ್ಲ. ಆಯಿತಾ, ಸೊ ಹೌದು, ಆಲ್ಟರ್ನೇಟಿವ್, ಈ ಕನ್ಸೋಲ್ ಒಂದು ಆಲ್ಟರ್ನೇಟಿವ್. ಬಟ್ ಪಿ ಸಿ ಲೆವೆಲ್ಗಲ್ಲ. ಆಯಿತಾ, ಕನ್ಸೋಲ್ ತುಂಬ ಅಫೋರ್ಡಬಲಾಗಿ ಸಿಕ್ಬಿಡುತ್ತೆ. ಬಟ್ ಆಮೇಲೆ ನಾವು ಗೇಮ್ಸ್ಗಳು ಪರ್ಚೇಸ್ ಮಾಡೋದಕ್ಕೆ ಹೆವಿ ದುಡ್ಡನ್ನು ಸ್ಪೆಂಡ್ ಮಾಡಬೇಕು. ಲೇಟೆಸ್ಟ್ ಯಾವುದಾದ್ರೂ ಒಂದು ಒಳ್ಳೆ AAA ಗೇಮ್ ಲಾಂಚ್ ಆಗ್ತಾಯಿದೆ ಅಂದರೆ 4,000, 5,000 ರೂಪಾಯಿ ದುಡ್ಡು ಕೊಟ್ಟು ತೊಗೋಬೇಕಾಗತ್ತೆ. 4,000, 5,000 ಒಂದು ಗೇಮಿಗೆ. ಸೊ ಹೆವಿ, ಅದು ಕೂಡ ಒಂದು ಎಕ್ಸ್ಪೆನ್ಸಿವ್ ಸೈಡ್. ಅದರಿಂದ ನಮ್ಮ ದೇಶದಲ್ಲಿ ಈ ಕನ್ಸೋಲ್ಗಳು ಕೂಡ ತುಂಬ ಪಾಪ್ಯುಲರ್ ಆಗಿಲ್ಲ. ತುಂಬ ಜಾಸ್ತಿ ಜನ ಎಕ್ಸ್ಬಾಕ್ಸನ್ನು ಕೂಡ ಪರ್ಚೇಸ್ ಮಾಡೋದಕ್ಕೆ ಹೋಗಲ್ಲ, ಪ್ಲೇ ಸ್ಟೇಷನ್ನ ಕೂಡ ಪರ್ಚೇಸ್ ಮಾಡೋದಕ್ಕೆ ಹೋಗಲ್ಲ. ಗೇಮಿಂಗ್ ಪಿ ಸಿ ಅಂತೂ ತುಂಬ ಜನರ ಕೈಗೆ ಎಟ್ಕೋದೇ ಇಲ್ಲ. ಆಯಿತಾ, ಇದೇ ಕಾರಣದಿಂದ ನಮ್ಮ ದೇಶದಲ್ಲಿ ಮೆಜಾರಿಟಿ ಆಫ್ ದ ಜನ ಮೊಬೈಲ್ನಲ್ಲಿ ಗೇಮ್ ಆಡ್ತಾರೆ. ಎಲ್ಲರ ಹತ್ರನೂ ಸ್ಮಾರ್ಟ್ಫೋನ್ ಇದೆ. PUBG, BGMI, ಫ್ರೀ ಫೈರ್, ಈ ಗೇಮ್ಗಳು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಎಲ್ಲರೂ ಫೋನಲ್ಲಿ ಇರುತ್ತೆ, ಆರಾಮಾಗಿ ಆಡ್ಕೊಂಬಿಡ್ಬೋದು. ನೀವು ಆನ್ಲೈನ್ ಸ್ಟ್ರೀಮರ್ಸನ್ನು ನೋಡಿದ್ರೂ ಕೂಡ ಮೊಬೈಲ್ ಗೇಮ್ ಆಡ್ತಾ ಇದ್ದಾರೆ ಅಂತ ಅಂದರೆ ಅವರಿಗೆ ವ್ಯೂಸ್ ತುಂಬ ಚೆನ್ನಾಗಿ ಬರ್ತಿರುತ್ತೆ. ಏನಕ್ಕೆ ಅಂದರೆ, ಜನಗಳು ಅದನ್ನು ರಿಲೇಟ್ ಮಾಡ್ಕೋಬೋದು. ಅವರು ಕೂಡ ಅವ್ರ ಫೋನೆಲ್ಲ ಗೇಮ್ ಆಡ್ತಾರೆ, ಆ ಸ್ಟ್ರೀಮರ್ ಆಡೋದನ್ನು ಕೂಡ ನೋಡ್ತಾರೆ. ಬಟ್ ಪಿ ಸಿ ಸ್ಟ್ರೀಮರ್ಸ್ ಹತ್ರ ಜನ ಅದನ್ನು ರಿಲೇಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅದರಿಂದನೇ ಮೋಸ್ಟ್ಲಿ ಪಿ ಸಿ ಗೇಮರ್ಸ್ಗಳಿಗೆ ವ್ಯೂಸ್ ಸ್ವಲ್ಪ ಕಡಿಮೆ ಅಂತ ಕಾಣುತ್ತೆ. ಆಯಿತಾ, ಇದು ಸ್ವಲ್ಪ ಚೇಂಜ್ ಆಗಬೇಕು. ಸೊ ಈ ಒಂದು ಗೇಮಿಂಗ್ ಪಿ ಸಿಗಳು ಮತ್ತು ಕನ್ಸೋಲ್ಗಳು ಜನರ ಕೈಗೆ ತುಂಬ ಈಸಿಯಾಗಿ ಎಟುಕಬೇಕು. ನಾನು ಸಣ್ಣವನಿರ್ಬೇಕಾದ್ರೆ, ನೀವು ನಂಬಲ್ಲ, 2003-4 ಇಸ್ವಿ ಅನ್ಕೋತೀನಿ, ನಮ್ಮ ಮನೆ ಹತ್ರನೇ ಒಂದು ಗೇಮಿಂಗ್ ಕೆಫೆ ಇತ್ತು. ಅವ್ರ ಹತ್ರ ಒಂದು ಸಣ್ಣ ಪಿ ಸಿ, ಹಳೇ ಕಾಲದ ಪಿ ಸಿ, ಅದು ಒಂದು PS1, ಪ್ಲೇ ಸ್ಟೇಷನ್ 1, ಇನ್ನೊಂದು ಪ್ಲೇ ಸ್ಟೇಷನ್ 2. ನಮ್ಮ ಮನೇಲಿ ಬಿಡ್ತಾ ಇರಲಿಲ್ಲ. ಆಯಿತಾ, ಹೆಂಗೋ ಯಾರೋ ನೆಂಟರು ಬಂದರು ಅಂದ್ಬಿಟ್ಟು ಒಂದು 10 ರೂಪಾಯಿ ಇಸ್ಕೊಂಡ್ಬಿಟ್ಟು ಆಡೋದಕ್ಕೆ ಹೋದೆ. 1 ಗಂಟೆ 10 ರೂಪಾಯಿ ಕೊಟ್ಟರೆ 1 ಗಂಟೆ ನೀವು ಪ್ಲೇ ಸ್ಟೇಷನ್ನ ಆಡ್ಬೋದು. PS2ನಲ್ಲಿ ಸ್ಮ್ಯಾಕ್ ಡೌನ್ ಪೇನ್ ಅಂತ ಒಂದು ಗೇಮ್ ಇರ್ತಿತ್ತು. ಗಾಡ್ ಆಫ್ ವಾರ್ ಎಲ್ಲ ಇತ್ತು, ಏನೇನೋ ಗೇಮ್ಗಳಾಯ್ತು. ಅಪ್ಪ, ನಾನು ನೋಡೋಕ್ಕೆ, ಬೇರೆಯವ್ರು ಆಡೋದನ್ನು ನೋಡೋಕ್ಕೆ ಹೋಗ್ತಿದ್ದೆ ಆ ಟೈಮಲ್ಲಿ. ನಾನು ಸಣ್ಣವನಿರ್ಬೇಕಾದ್ರೆ ಪ್ರೈಮರಿಲಿ. ಆಯಿತಾ, ಸೊ ಆಡೋಕ್ಕೆ ಹೋಗಿದ್ದೀನಿ. ನಮ್ಮ ಅಮ್ಮ ಒಂದಿನ ಕೋಲ್ ತಗೊಂಬಂದವ್ರೆ. ಆಯಿತಾ, ಹಾನೆಸ್ಟಾಗಿ ಹೇಳ್ತೀನಿ, ಕೋಲ್ ತೊಗೊಂಬಂದವ್, ನಾನು ಆಡ್ತಾಯಿದ್ದೀನಿ, ಕೋಲ್ ತಗೊಂಬಂದವ್ರು. ನಾನು ಓಡ್ಬಿಟ್ಟಿದ್ದೀನಿ ಎದ್ರುಕೊಂಡು. ನನ್ನ ಮಗ ಏನೋ ಆಡಕ್ಕೆ ಬಂದ್ಬಿಟ್ಟು, ಏನೋ ನೋಡಕ್ಕೆ ಬಂದ್ಬಿಟ್ಟವನೇ,
ಅನ್ಕೊಂಬಿಟ್ಟವ್ರೆ ಮೋಸ್ಟ್ಲಿ ಅವರು. ಏನೋ ಪೋಲಿ ಕೆಲಸ ಮಾಡೋಕ್ಕೆ ಬಂದವ್ರೆ ಅನ್ಕೊಂಬಿಟ್ಟವ್ರೆ. ಅವ್ರಿಗೆ ಗೊತ್ತಿಲ್ಲ ಪ್ಲೇ ಸ್ಟೇಷನ್ ಅಂದ್ರೆ ಏನು, ಈ ಗೇಮ್ಸ್ ಅಂದ್ರೆ ಏನು ಅಂತ ಹೆಂಗೆ ಗೊತ್ತಿರುತ್ತೆ. ಈ ಸ್ಪೋರ್ಟ್ಸ್ ಬೆಳೆದಿರೋದಕ್ಕೆ ಈವನ್ ಪೇರೆಂಟ್ಸ್ ಕೂಡ ಒಂದು ರೀಸನ್ ಆಯಿತಾ. ಮಕ್ಳಿಗೆ ಬರೀ ಓದು 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 ಬಿಟ್ಟರೆ ಹೊರಗಡೆ ಆಟ ಆಡೋಕ್ಕೂ ಬಿಡಲ್ಲ. ಈ ಸ್ಪೋರ್ಟ್ಸ್ ಅಂತಂದ್ರೆ ಏನೋ ಪೋಲಿ ಕೆಲಸ ಮಾಡ್ತಾನೆ ಅಂತ ಅನ್ಕೊಬಿಡ್ತಾರೆ ಆಯಿತಾ. ಅದು ಕೂಡ ನಂಗನ್ನಿಸ್ದಂಗೆ ಚೇಂಜ್ ಆಗಬೇಕು. ನಂಗನ್ನಿಸ್ದಂಗೆ ನಾವು ಸಣ್ಣವ್ರು ಇರ್ಬೇಕಾದ್ರೆ ಎಷ್ಟು ಗೇಮಿಂಗ್ ಕೆಫೆ ಇತ್ತು, ಈಗ ನಂಗನ್ನಿಸ್ದಂಗೆ ಅಷ್ಟು ಇಲ್ಲ. ರೋಡಲ್ಲಿ ಮುಂಚೆ ನಮ್ಮ ಊರಲ್ಲಿ ಹಾಸನದಲ್ಲಿ ಪ್ಲೇ ಸ್ಟೇಷನ್ನು ಸ್ಟೇಷನ್ಗಳಿರ್ತಿತ್ತು. ಪ್ಲೇ ಸ್ಟೇಷನ್ ಹೋಗ್ಬಿಟ್ಟು ನೀವು 10 ರೂಪಾಯಿ 15 ರೂಪಾಯಿ ಕೊಟ್ಟು ಆಡೋ ಥರ ಎಲ್ಲ ಇರ್ತಿತ್ತು. ಬಟ್ ಈಗ ಅದು ಇಲ್ಲವೇ ಇಲ್ಲ, ತುಂಬ ಕಡಿಮೆ ಆಯಿತಾ. ಇಲ್ಲಿ ಬೆಂಗಳೂರಿನಲ್ಲಿ ಕೆಲವೊಂದು ಕಡೆ ಗೇಮಿಂಗ್ ಕೆಫೆಗಳಿದ್ದಾವೆ ಆಯಿತಾ. ಅಲ್ಲಿ ಗೇಮಿಂಗ್ PC ಇಟ್ಟಿರ್ತಾರೆ. ತುಂಬ ಜನ ಗೊತ್ತಿಲ್ಲ ಅದು ತುಂಬ ಅಫೋರ್ಡಬಲ್ ಆಗಿರುತ್ತೆ ಅಂತ. ಅಂದರೆ ಹೆವಿ ಜಾಸ್ತಿ ದುಡ್ಡು ಕೊಡುವಂಥ ಅವಶ್ಯಕತೆ ಇಲ್ಲ, ರೀಸನಬಲ್ ಆಗೇ ಇರುತ್ತೆ ಪ್ರೈಸ್ ಆಯಿತಾ. ಬಟ್ ಅಲ್ಲಿ ಯಾರು ಹೋಗಲ್ಲ ಗೇಮ್ ಮಾಡೋದಕ್ಕೆ, ತುಂಬ ರೇರ್ ಆಯಿತಾ. ಕೆಲವು ಜನ ಮೋಸ್ಟ್ ಬೆಂಗಳೂರಲ್ಲಿ ಸ್ಟೂಡೆಂಟ್ಸ್ಗಳು ಹೋಗ್ಬೋದೇನೋ, ಬಿಟ್ಟರೆ ಟೈರ್ 2 ಟೈರ್ 3 ಅದು ಪಾಪ್ಯುಲರ್ ಆಗೇ ಇಲ್ಲ. ಅದು ಚೇಂಜ್ ಆಗಬೇಕು. ಪೇರೆಂಟ್ಸು ಕೂಡ ಅದಕ್ಕೆ ಸ್ವಲ್ಪ ಸಪೋರ್ಟ್ ಮಾಡಬೇಕು ಆಯಿತಾ. ಫ್ಯೂಚರ್ ಹೆವಿ ಇದೆ ಈ ಸ್ಪೋರ್ಟ್ಸಿಗೆ, ಬೆಜ್ಜಾನ್ ದುಡ್ಡು ಸಿಗುತ್ತೆ ಹೇಳ್ತಿದ್ದೀನಿ ಕೇಳಿ ಆಯಿತಾ. ಈ ಸ್ಪೋರ್ಟ್ಸಲ್ಲಿ ಒಂದು ಲೆವೆಲಿಂಗ್ ಪಾಪ್ಯುಲರ್ ಆಗಿಬಿಟ್ರೆ ಆ ಪ್ರೈಸ್ ಮನಿನೇ ಯಾವ ಲೆವೆಲ್ಗಿರುತ್ತೆ ಅಂದರೆ ಕೇಳಲೇಬೇಡಿ. ನೀವು ಪ್ರೈಸ್ ಮನಿ ಅಲ್ಲಿ ಇಂಟರ್ನ್ಯಾಷನಲ್ ಲೆವೆಲಿಗೆ ಹೋದ್ರಿ ಅಂತ ಅಂದರೆ, ನೀವು ಸ್ಟ್ರೀಮ್ ಮಾಡೋಕ್ಕೆ ಶುರು ಮಾಡಿದ್ರೆ ನಿಮ್ಮ ಗೇಮಿಗೆ ಇಂಟರ್ನ್ಯಾಷನಲ್ ಆಡಿಯನ್ಸ್ ಬರ್ತಾರೆ ನೋಡೋದಕ್ಕೆ. ನಿಮ್ಮನ್ನು ಇಂಟರ್ನ್ಯಾಷನಲ್ ಆಡಿಯನ್ಸು ಅವ್ರು ಬಂದರು ಅಂದರೆ ಲಿಟ್ರಲಿ ನೀವು ಸ್ಟ್ರೀಮ್ ಮಾಡಿಬಿಟ್ರೆ ಎಷ್ಟು ಡೊನೇಷನ್ ಕೊಡ್ತಾರೆ ಅಂದರೆ, ನಿಮಗೆ ಎಷ್ಟು ಸೂಪರ್ ಚಾಟ್ ಮಾಡ್ತಾರೆ ಅಂದರೆ. ನಾನು ಒಂದು ಟೈಮಲ್ಲಿ ಗೇಮ್ ಆಡ್ತಾಯಿದ್ದೆ, ನಿಮಗೆ ಗೊತ್ತಿರ್ಬೋದು. ನಂದು ಒಂದು ಚಾನಲ್ ಇತ್ತು ಆಯಿತಾ, ಸಂದೀಪ್ ಗೌಡ್ರು ಲೈವ್ ಅಂತ. ಆ ಟೈಮಲ್ಲಿ ಪಬ್ಜಿ ಸ್ಟ್ರೀಮ್ ಮಾಡ್ತಾಯಿದ್ದೆ. ನಾನು ಬಿಟ್ಟಿದ್ದು ರೀಸನ್ನೇ ಬೇರೆ ಆಯಿತಾ. ಬಿಟ್ಟಿದ್ದು ನನಗೆ ಟೈಮ್ ಕೊಡೋಕೆ ಆಗ್ತಿರಲಿಲ್ಲ, ನನಗೆ ವರ್ತ್ ಅಂತ ಕೂಡ ಅನ್ನಿಸ್ತಾ ಇರಲಿಲ್ಲ. ಸೊ ಹೆವಿ ಟೈಮ್ ಕೊಡಬೇಕಾಗಿತ್ತು. ಹಂಗಂತ ನನಗೆ ಗೇಮ್ ಆಡಲ್ಲ ಅಂತ, ನಾನು ಹೆವಿ ಗೇಮ್ ಆಡ್ತೀನಿ. ತುಂಬ ಜನಕ್ಕೆ ಗೊತ್ತೇ ಇಲ್ಲ ಆಯಿತಾ. ಈಗಲೂ ಪ್ರತಿದಿನ ಗೇಮ್ ಆಡ್ತೀನಿ ನಾನು. ಪ್ರತಿದಿನ ನಾನು ಪ್ಲೇ ಸ್ಟೇಷನಲ್ಲಿ ಆಡೋದಾಯ್ತಾ. ನನ್ನ ಪರ್ಸ್ನಲಿ ನನ್ನ ಫೇವ್ರೆಟ್ ಗೇಮು ಅನ್ಚಾರ್ಟೆಡ್ 4. ನಂಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ಆಡಿದ್ದೀರಾ ಅಂತ. ಬೆಂಕಿ ಗೇಮ್ ಆಯಿತಾ. ಆ ಸ್ಟೋರಿ ಪರ್ಸ್ನಲಿ ಕ್ವಾಲಿಟಿ ಚೆನ್ನಾಗಿದೆ ಗೇಮಿಂದು. ಹಳೆ ಗೇಮ್ ಇದು, ಪ್ಲೇ ಸ್ಟೇಷನಲ್ಲಿದೆ. ಸ್ವಲ್ಪ ಹಳೇದು, ತುಂಬ ಹಳೇದಲ್ಲ. ಬಟ್ ಆ ಸ್ಟೋರಿಗೆ ಫುಲ್ ಫಿದಾ ಆಯಿತಾ. ಎಷ್ಟು ಸಲ ಆಡಿದ್ರೂ ಅದು ಬೇಜಾರಾಗಲ್ಲ. ಅನ್ಚಾರ್ಟೆಡ್ 4 ಅನ್ಚಾರ್ಟೆಡ್ ಎಲ್ಲ ಆಡ್ಬಿಟ್ಟಿದ್ದೀನಿ ಫುಲ್. 1 2 3 4 5 ಮೋಸ್ಟ್ಲಿ ಅರ್ಧ ಆಗಿದೆ. ಅದನ್ನು ಆಡಬೇಕು. ಲಾಸ್ಟ್ ಆಫ್ ಅಸ್ ಹೆಂಗಿದೆ ಗೊತ್ತಾ. ಲಾಸ್ಟ್ ಆಫ್ ಅಸ್, ಗಾಡ್ ಆಫ್ ವಾರ್ ನಾನು ಸಣ್ಣವನಿದ್ದಾಗಿಂದಲೂ ಗಾಡ್ ಆಫ್ ವಾರ್ ನನ್ನ ಫೇವ್ರೆಟ್ಟು. ನನ್ನ ಇಂಜಿನಿಯರಿಂಗ್ ಬಂದಮೇಲೆ ಅಂತೂ ನನಗೆ ಫೇವ್ರೆಟ್ ಅನಿಸಿದ್ದು ಈ ಪ್ರಿನ್ಸ್ ಆಫ್ ಪರ್ಷಿಯಾ. ಅನೇಕ ಗೇಮ್ಗಳು ಆಡಿದ್ದೀನಿ ಆಯಿತಾ, ಬೇಜಾನು ಆಡಿದ್ದೀನಿ. ಸ್ವಲ್ಪ ದಿನ ಆಡೋಕ್ಕಾಗಿರಲಿಲ್ಲ, ಬಟ್ ಈಗಂತೂ ರೆಗ್ಯುಲರಾಗಿ ಗೇಮ್ ಆಡ್ತೀನಿ. ಒಂದು ರೀತಿ ಮೈಂಡು ಆ್ಯಕ್ಟಿವ್ ಆಗುತ್ತೆ, ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಯಿತಾ. ಸೊ ಈಗಂತೂ ಹೆವಿ ಗೇಮ್ ಆಡ್ತಾಯಿದ್ದೀನಿ. ಬಟ್ ತುಂಬ ಜನ ಗೊತ್ತಿಲ್ಲ ಅಷ್ಟೇ, ಗೇಮ್ ಆಡಲ್ಲ ಅಂತ ಅಂದ್ಕೊಂಡಿರ್ತೀರ. ಬಟ್ ಇಲ್ಲ, ಈಗಲೂ ನಾನು ಸ್ಟ್ರೀಮಿಂಗ್ ಬಿಟ್ಟರೂ ಸಹ ಈಗಲೂ ನಾನು ಗೇಮನ್ನು ಆಡ್ತೀನಿ. ರೆಸಿಡೆಂಟ್ ಎವೆಲ್ಲು ಯಾವ್ಯಾವ ಗೇಮ್ಗಳೈತೆ, ರೆಡ್ ಆ್ಯಂಡ್ ರೆಡೆಂಪ್ಷನ್ ಅದಂತೂ ಬೆಂಕಿ ಗೇಮು, ಓಪನ್ ವರ್ಲ್ಡು. ಸೊ ಹೀಗೆ ಸೊ ಟ್ರೈ ಮಾಡಿ ಆಯಿತಾ, ನಿಮ್ಮ ಪೇರೆಂಟ್ಸಿಗೆ ಕನ್ವಿನ್ಸ್ ಮಾಡಿ. ಬಟ್ ಸ್ಟಿಲ್ ನಂಗೆ ಗೊತ್ತು ನಿಮ್ಮಲ್ಲಿ ತುಂಬ ಜನ ಕಾಲೇಜ್ ಟೈಮಲ್ಲೆಲ್ಲ ಪ್ರಾಜೆಕ್ಟ್ ವರ್ಕಿಗೆ ಬೇಕು, ಎಂಜಿನಿಯರಿಂಗ್ ಬೇಕು ಅಂದ್ಬಿಟ್ಟು ಗೇಮಿಂಗ್ PC ತೊಗೋತೀರಾ. ಬಟ್ ಅದೆಲ್ಲ ಬರೀ 2-3 ದಿನ ಶೋಕಿ ಆಗಬಾರ್ದು. ಸೊ ಒಂದು ಸೀರಿಯಸ್ ಆಗಿ ನೀವು ಅದನ್ನು ಪ್ರಾಕ್ಟೀಸ್ ಮಾಡಿ, ಕಾಂಪಿಟೇಟಿವ್ ಏನು ಗೇಮ್ಸ್ಗಳನ್ನ ನೀವು ಪಾರ್ಟಿಸಿಪೇಟ್ ಮಾಡಿದ್ರಿ ಅಂತ ಅಂದರೆ ಪಕ್ಕಾ ನಿಮಗೆ ಚಾನ್ಸಸ್ ಇರುತ್ತೆ. ಏನಕ್ಕೆ ಅಂದರೆ ನಮ್ಮ ದೇಶದಲ್ಲಿ ಕಾಂಪಿಟೇಷನ್ ಅಟೆಂಡ್ ಮಾಡೋರೇ ಕಡಿಮೆ ಆಯಿತಾ. ಕೆಲವು ಜನ, ಎಷ್ಟು ಜನ ಮಾಡ್ತಾರೆ ನೀವೇ ಯೋಚನೆ ಮಾಡ್ಕೊಳ್ಳಿ. ತುಂಬ ಕಡಿಮೆ ಜನ ಇದಕ್ಕೆ ಪಾರ್ಟಿಸಿಪೇಟ್ ಮಾಡ್ತಾರೆ. ನಿಮ್ಮಲ್ಲಿ ಆ ಟ್ಯಾಲೆಂಟ್ ಇದೆ ಅಂತ ಅಂದರೆ, ಈ ಸ್ಪೋರ್ಟ್ಸಲ್ಲಿ ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ ಅಂತ ಅಂದರೆ, ನಮ್ಮ ದೇಶದಲ್ಲಿ ಹೆವಿ ಆಪರ್ಚುನಿಟಿ ಇದೆ, ಕಾಂಪಿಟೇಷನ್ ಕಡಿಮೆ ಇದೆ. ಟ್ರೈ ಮಾಡಿ ಆಯಿತಾ. ಅದಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಹೋಪ್ ನಿಮಗೆ ಇದರಿಂದ ಕೆಲವೊಂದು ಹೊಸ ಇನ್ಫಾರ್ಮೇಷನ್ ಸಿಕ್ಕಿದೆ, ಕೆಲವೊಂದು ಹೊಸ ವಿಷಯಗಳನ್ನು ತಿಳ್ಕೊಂಡಿದ್ದೀರ ಅಂತ ಅನ್ಕೋತೀನಿ. ನಮ್ಮ ದೇಶದಲ್ಲಿ ಪ್ರಾಬ್ಲಮ್ ತುಂಬ ಸಿಂಪಲ್ ಆಯಿತಾ. ಜನಗಳಿಗೆ ಅವೇರ್ನೆಸ್ ಇಲ್ಲ ಆಯಿತಾ. ಈ ಥರ ಗೇಮಿಂಗ್ ಕೆಫೆ ಇದೆ, ಈ ಥರ ಗೇಮಿಂಗ್ PC ಆಡ್ಬೋದು, ಇದನ್ನೇ ದುಡ್ಡು ಕೂಡ ಮಾಡ್ಬೋದು, ಇಲ್ಲ ಕಾಂಪಿಟೇಷನ್ ಅಟೆಂಡ್ ಮಾಡಿದ್ರೆ ಪ್ರೈಸ್ ಮನಿ ಸಿಗುತ್ತೆ, ಗೊತ್ತಿಲ್ಲ. ಪೇರೆಂಟ್ಸ್ಗಳು ಇನ್ನೊಂದು ರೀಸನ್ನು ಆಯಿತಾ. ಪೇರೆಂಟ್ಸ್ಗಳು ಇದಕ್ಕೆ ಸಪೋರ್ಟ್ ಮಾಡಬೇಕು ಆಯಿತಾ. ಇನ್ನೊಂದು ಗೌರ್ಮೆಂಟು ನಾಮಕಾವಸ್ಥೆ, ಇದನ್ನು ನಾವು ಈ ಸ್ಪೋರ್ಟ್ಸನ್ನು ನಾರ್ಮಲ್ ಸ್ಪೋರ್ಟ್ಸ್ ಅಂತ ತರ್ತೀವಿ ಅನ್ನೋದ್ರ ಜೊತೆಗೆ ಅದಕ್ಕೆ ಸ್ವಲ್ಪ ಸಪೋರ್ಟ್ ಕೂಡ ಮಾಡಬೇಕು, ಅದನ್ನು ಬೆಳೆಸಬೇಕು. ಅದನ್ನು ಕೂಡ ಇವರು ಮಾಡ್ತಾಯಿಲ್ಲ. ಮತ್ತು ನಾವು ಈ PC ಕನ್ಸೋಲ್ನ ನಾವು ಅಫೋರ್ಡ್ ಮಾಡೋದಕ್ಕಾಗಲ್ಲ ಆಯಿತಾ, ಏನು ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ಗೇಮಿಂಗ್ ಕೆಫೆನ್ ಯೂಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಸೊ ಅದೆಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಹೋಪ್ ನಿಮಗೆ ಆಯ್ತಲ್ವ ಆಗಲೇ. ಅದು ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.